ಕಿಚ್ಚ ಸುದೀಪ್ ಅವರ 47ನೇ ಸಿನಿಮಾ ಮಾರ್ಕ್ಸ್ ನ ಟ್ರೇಲರ್ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಮ್ಯಾಕ್ಸ್ ಚಿತ್ರದ ನಂತರ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಮತ್ತೆ ಸುದೀಪ್ ಜೋಡಿ ಮತ್ತೆ ಒಂದಾಗಿದ್ದು ಈ ಬಾರಿ ಆಕ್ಷನ್ ಮತ್ತೆ ಥ್ರಿಲ್ಲರ್ ಅಂಶಗಳನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಡಿಸೆಂಬರ್ 25, 2025ರಂದು ಕ್ರಿಸ್ಮಸ್ ಹಬ್ಬದಂದು ಈ ಚಿತ್ರ ತೆರೆಗೆ ಅಪ್ಪಳಿಸಲಿದೆ. ಟ್ರೇಲರ್ ನಲ್ಲಿ ತೋರಿಸಿರುವಂತೆ ಇದೊಂದು ಹೈ ವೋಲ್ಟೇಜ್ ಆಕ್ಷನ್ ಥ್ರಿಲ್ಲರ್. ಸುದೀಪ್ ಅವರು ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್ ಎಂಬ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. 18 ಜನ ಮಕ್ಕಳು ಕಿಡ್ನಾಪ್ ಆಗಿರ್ತಾರೆ ಮತ್ತೆ ಆ ನಗರದಲ್ಲಿ ಸರಣಿ ಕೊಲೆಗಳು ನಡೀತಾ ಇರತ್ತೆ. ಈ ಕೇಸ್ ಅನ್ನ ಭೇದಿಸೋದಕ್ಕೆ ನಾಯಕನಿಗೆ ಕೇವಲ 18 ಗಂಟೆಗಳ ಸಮಯ ಇರುತ್ತೆ ಅಂತ ಟ್ರೇಲರ್ ಒಂದಷ್ಟು ಚಿಕ್ಕ ಮಟ್ಟಿಗೆ ಸುಳಿವನ್ನ ನೀಡುತ್ತೆ. ವೆನ್ ಪವರ್ ಬ್ರೀಡ್ಸ್ ವೆಂಜೆನ್ಸ್ ಅಂದ್ರೆ ಅಧಿಕಾರ ದ್ವೇಷವನ್ನ ಹುಟ್ಟು ಹಾಕಿದಾಗ ಎಂಬ ಟ್ಯಾಗ್ ಲೈನ್ ಕಥೆಯ ತೀವ್ರತೆಯನ್ನ ತೋರಿಸುತ್ತೆ. ಸತ್ಯಜ್ಯೋತಿ ಫಿಲಮ್ಸ್ ಮತ್ತೆ ಕಿಚ್ಚ ಕ್ರಿಯೇಷನ್ಸ್ ಬಂಡವಾಳ ಹೂಡಿರುವಂತಹ ಈ ಚಿತ್ರದ ಮೇಕಿಂಗ್ ಬಹಳ ರಿಚ್ ಆಗಿ ಕಾಣುತ್ತೆ. ಶೇಖರ್ ಚಂದ್ರ ಅವರ ಛಾಯಾಗ್ರಹಣ ಟ್ರೇಲರ್ನ ಪ್ರಮುಖ ಹೈಲೈಟ್ ಅಂತಲೇ ಹೇಳಬಹುದು. ಕತ್ತಲಲ್ಲಿ ನಡೆಯುವಂತಹ ದೃಶ್ಯಗಳು ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಅವರು ಸೆರೆ ಹಿಡಿದಿರುವಂತಹ ರೀತಿ ಹಾಲಿವುಡ್ ಮಟ್ಟದಲ್ಲಿದೆ. ಟ್ರೇಲರ್ನ ವಿಷುವಲ್ಸ್ ನೋಡಿದ್ರೆ ಇದೊಂದು ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾ ಅಂತಲೇ ಖಾತ್ರಿಯಾಗತ್ತೆ. ಚಿತ್ರದ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ. ಟ್ರೇಲರ್ನ ಬಿಜಿಎಂ ಸಖತ್ತಾಗಿದೆ. ಈಗಾಗಲೇ ಬಿಡುಗಡೆಯಾಗಿರುವಂತಹ ಸೈಕೋ ಸೈತಾನ್ ಹಾಡು ಹಿಟ್ ಆಗಿದ್ದು ಟ್ರೇಲರ್ ನಲ್ಲಿ ಬರುವಂತಹ ಸೌಂಡ್ ಎಫೆಕ್ಟ್ಸ್ ಮತ್ತೆ ಬಿಜಿಎಂ ಗೂಸ್ ಬಂಪ್ಸ್ ತರಿಸುವಂತಿದೆ. ಈ ಚಿತ್ರದಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಅಂತಲೇ ಹೇಳಬಹುದು. ಕಿಚ್ಚ ಸುದೀಪ್ ಸ್ಟೈಲಿಶ್ ಪೊಲೀಸ್ ಆಫೀಸರ್ ಮಾರ್ಕ್ ಆಗಿದ್ರೆ, ಶೈನ್ ಟಾಮ್ ಚಾಕೋ ಆದಿಕೇಶವ ಎಂಬ ಪವರ್ಫುಲ್ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಗುರು ಸೋಮಸುಂದರಂ ಸ್ಟೀಫನ್ ಎಂಬ ನೆಗೆಟಿವ್ ಶೇಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರ ಜೊತೆಗೆ ತಮಿಳು ನಟ ವಿಕ್ರಾಂತ್ ಮತ್ತೆ ನವೀದ್ ಚಂದ್ರ ಕೂಡ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಪಾತ್ರವರ್ಗದ ಬಗ್ಗೆ ನಮ್ಮದೊಂದು ತಕರಾರು ಏನಪ್ಪಾ ಅಂತಂದ್ರೆ, ಸುದೀಪ್ ಬಿಟ್ರೆ ಮಿಕ್ಕವರೆಲ್ಲ ಅಂದ್ರೆ 80% ನಟರೆಲ್ಲ ತಮಿಳು, ತೆಲುಗು ಮತ್ತೆ ಮಲಯಾಳಿಯವರು. ಕನ್ನಡ ಚಿತ್ರವಾದ್ರಿಂದ ಕನಿಷ್ಠ ಅರ್ಧಕ್ಕಿಂತಲೂ ಹೆಚ್ಚು ಕನ್ನಡಿಗರು ಇರುವಂತೆ ಸುದೀಪ್ ಅವರಾದ್ರೂ ನೋಡ್ಕೊಳ್ಬೇಕಾಗಿತ್ತು ಅನ್ನೋದು ನಮ್ಮ ತಕರಾರು. ಟ್ರೇಲರ್ ಪೂರ್ತಿ ಆಕ್ಷನ್ ಮಯವಾಗಿದೆ. ಸ್ಟಂಟ್ ಸಿಲ್ವಾ, ಸುಪ್ರೀಂ ಸುಂದರ್, ರವಿವರ್ಮಾ ಮತ್ತೆ ವಿಕ್ರಮ್ ಮೋರ್ ಅವರ ಸಾಹಸ ಸಂಯೋಜನೆ ಇದೆ. ಸುದೀಪ್ ಅವರು ಗನ್ ಹಿಡಿದು ಗುಂಪಿನ ವಿರುದ್ಧ ಹೋರಾಡುವ ದೃಶ್ಯಗಳು, ಚೇಸಿಂಗ್ ಸೀನ್ಗಳು ಮತ್ತೆ ಸ್ಲೋ ಮೋಷನ್ ಫೈಟ್ಗಳು ಅಭಿಮಾನಿಗಳಿಗೆ ಹಬ್ಬದೂಟ ನೀಡಲಿವೆ. ಟ್ರೇಲರ್ ನಲ್ಲಿ ಹೆಚ್ಚಾಗಿ ಇಂಗ್ಲಿಷ್ ಡೈಲಾಗ್ಗಳು ಹೈಲೈಟ್ ಆಗಿವೆ ಅಂತಲೇ ಹೇಳ್ಬಹುದು. ಟೈಮ್ ಸ್ಟಾರ್ಟ್ಸ್ ನೌ, ಸಮಯ ಈಗ ಶುರುವಾಗಿದೆ ಮತ್ತೆ ಮಾರ್ಕ್ ಸೂಪರ್ ಪೊಲೀಸ್ ಎಂದು ಸುದೀಪ್ ಅವರ ಪಾತ್ರವನ್ನ ಪರಿಚಯಿಸುವಂತಹ ರೀತಿ. ವಿಲನ್ ಪಾತ್ರದವರು ಮಾರ್ಕ್ ಬಗ್ಗೆ ಮಾತನಾಡುವಾಗ ಬರುವಂತಹ ಬಿಲ್ಟ್ ಅಪ್ ಡೈಲಾಗ್ಗಳು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸುತ್ತೆ. ಒಟ್ಟಾರೆಯಾಗಿ ಮಾರ್ಕ್ಸ್ ಟ್ರೇಲರ್ ಮೂಲಕ ಸುದೀಪ್ ಅವರು ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋದಕ್ಕೆ ಸಜ್ಜಾಗಿದ್ದಾರೆ. ಡಿಸೆಂಬರ್ 25ರಂದು ಚಿತ್ರಮಂದಿರಗಳಲ್ಲಿ ಜಾತ್ರೆ ಗ್ಯಾರಂಟಿ ಅಂತಲೇ ಹೇಳಬಹುದು. ಚಿತ್ರ ಬಿಡುಗಡೆಯಾದ ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.